ಕೂಡ್ಲಿಗಿಯಲ್ಲಿ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೀಸಲಾತಿಯಂತೆ ನಾನು ವೈದ್ಯನಾಗಿ ಶಾಸಕನಾಗಿದ್ದೀನಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಸಂವಿಧಾನದ ಆಶಯದಂತೆ ಕ್ಷೇತ್ರದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯಗಳನ್ನು ನೀಡುವುದು ನನ್ನ ಗುರಿ ಎಂದು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹೇಳಿದ್ದಾರೆ. ಕೂಡ್ಲಿಗಿ ಪಟ್ಟಣದ ಚಂದ್ರಶೇಖರ್ ಆಜಾದ್ ರಂಗಮಂದಿರದಲ್ಲಿ ಮಂಗಳವಾರ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೀಸಲಾತಿಯಂತೆ ನಾನು ವೈದ್ಯನಾಗಿ ಶಾಸಕನಾಗಿ ನಿಮ್ಮಗಳ ಸೇವೆ ಮಾಡುವ ಸೌಭಾಗ್ಯ ದೊರೆತಿದೆ. ಆಯ್ಕೆಯಾಗಿ ಬಂದ ಇಲ್ಲಿಯ ತನಕ ಕ್ಷೇತ್ರದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಗೊಂಡಿರುವೆ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಸೌಲಭ್ಯಗಳನ್ನು ಒದಗಿಸಿರುವ ಸಮಾಧಾನ ನನಗಿದೆ. ಆದರೂ ಇನ್ನು ಹೆಚ್ಚಿನ ಕೆಲಸ ಮಾಡುವ ಉತ್ಸಾಹ ನನಗಿದೆ ಎಂದಿದ್ದಾರೆ. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ತತ್ವಾದರ್ಶಗಳು ನಮಗೆ ದಾರಿದೀಪವಾಗಬೇಕಾಗಿದೆ. ಆದ್ದರಿಂದ ನಾವುಗಳು ಮೊದಲು ಶಿಕ್ಷಣವಂತರಾಗಬೇಕು ಎಂದಿದ್ದಾರೆ. ನಿಮ್ಮ ಭಾವನೆಗಳು ಸಮಾಜಕ್ಕೆ ಉತ್ತಮ ಪರಿಣಾಮಗಳನ್ನು ಭಾವನೆಗಳಿದ್ರೆ ಅದು ಯಾವ ಮಟ್ಟಕ್ಕೆ ಬೇಕಿದ್ರು ರೀಚ್ ಆಗ್ತದೆ ನಾನೇ ಸಾಕ್ಷಿ. ಅದಕ್ಕೋಸ್ಕರ ಅಂತ ಒಂದು ಕಾರ್ಯಕರ್ತರಿಗೆ ಇಂಥ ಒಂದು ಇದಕ್ಕೆ ಸಂವಿಧಾನ ಇಲ್ಲಿ ಅನ್ನೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಆ ಸಂವಿಧಾನ ಶಿಲ್ಪಿ ಬಾಬಾ ಅಂಬೇಡ್ಕರ್ ಅವರನ್ನ ನೆನೆಸಂತ ದಿವಸ ಇದೆ. ಇಂಥ ಒಂದು ಏನು ಅವರು ಹೇಳ್ತಿರ್ತಕ್ಕ ಮಾತುಗಳು, ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಟ ಮಾಡಿ ಅಂತೀವಿ. ನಾನು ಏನು ಅಂಬೇಡ್ಕರ್ ವಿಷಯ ಖಂಡಿತ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ನಾನು ಯಾವತ್ತೂ ಹೇಳ್ತೀನಿ, ನನಗೆ 3 ವರ್ಷ ಆಯ್ತು, ಎಲ್ಲರೂ ಕೇಳ್ತಾ ಇದ್ದಾರೆ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ರಾಜಕೀಯ ಶುರು ಮಾಡ್ತೀವಿ, ಶುರು ಮಾಡ್ತೀವಿ ರಾಜಕೀಯ ಅಂತೇಳಿ. ನಮಗೂ ನಿಜವಾಗ್ಲೂ ಗೊತ್ತಿಲ್ಲ. 2 ಎಲೆಕ್ಷನ್ ಫೇಸ್ ಮಾಡಿದ್ರೆ ಮೋಸ್ಟ್ಲಿ ಸ್ವಲ್ಪ ನಾನು ರಾಜಕೀಯವಾಗಿ ಸ್ವಲ್ಪ ಮೇಂಟೈನ್ ಬರ್ತಿದ್ದೇನೋ. ನಾನು ಇಲ್ಲಿರಂತ ಬಡತನ, ಇಲ್ಲಿರಂತ ಸಮಸ್ಯೆಗಳನ್ನ ಅರ್ತು ಅವರಿಗೂ ಒಂದು ಚೆನ್ನಾಗಿ ಮಾಡಿದ್ರೆ ರಾಜಕೀಯವಾಗಿ ಕೂಡ ನಮಗೆ ಒಳ್ಳೆದಾಗುತ್ತೆ. ರಾಜಕೀಯ ಜನಗಳು ಏನ್ ಬೇಕೋ ಜನಗಳು ಅದು ಮಾಡಿದ್ರೆ ನಮಗೆ ಒಳ್ಳೆದಾಗುತ್ತೆ ಅನ್ಕೊಂಡೆ. ಆದ್ರೆ ಇಲ್ಲಿ ಎಲ್ಲಾ ರೀತಿ ಗೊಂದಲಗಳ ಬಗೆಹರಿಸಿಕೊಂಡು ಹೋಗೋದು ಬಹಳ ಮುಖ್ಯ ಆಗ್ತದೆ. ಈಗ ನಿನ್ನೆ ನಾನು ಒಂದು ಸ್ಟೇಟಸ್ ಹಾಕೊಂಡಿದ್ದೀನಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತದ್ದು ಲಾ ಅಂಡ್ ಆರ್ಡರ್ ಅರ್ಥಾತ್ ಮೆಡಿಸಿನ್ ಫಾರ್ ದ ಬಾಡಿ ಪಾರ್ಟ್ಸ್ ಅಂತೇಳಿ ಅವ್ರು ಹೇಳಿದ್ದಾರೆ ಅಂತೇಳಿ ಒಂದು ಬೋರ್ಡ್ ಬಂದಿದ್ದು ನಾನು ಹಾಕೊಂಡೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಒಂದು ಚಿಕಿತ್ಸೆ ನಮಗೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಎಚ್ ಡಿ ಪ್ರಶಾಂತ್ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ಇದಕ್ಕೂ ಮುನ್ನ ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಪುಷ್ಪ ನಮನ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರನ್ನ ಸನ್ಮಾನ ಮಾಡಲಾಗಿದೆ. ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿಕೆ ನೇತ್ರಾವತಿ, ತಾಲೂಕು ಪಂಚಾಯತ್ ಇಒ ನರಸಪ್ಪ, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ವೆಂಕಟೇಶ್, ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷ ಗುಣಸಾಗರ ಕೃಷ್ಣಪ್ಪ, ಬಾಬು ಜಗಜೀವನ್ ರಾಮ್ ಸಂಘದ ತಾಲೂಕು ಅಧ್ಯಕ್ಷ ಸಾಸಲವಾಡ ಶಿವಣ್ಣ, ಒನಕೆ ಓಬವ್ವ ಸಂಘದ ರಾಜ್ಯಾಧ್ಯಕ್ಷ ಹಿರೇಕೊಂಬಳಗುಂಟೆ ಉಮೇಶ್, ಡಿಎಚ್ ದುರ್ಗೇಶ್, ವಾಲ್ಮೀಕಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಎಸ್ ಸುರೇಶ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 160ನೇ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಪ್ರಾಥಮಿಕ ನುಡಿಯನ್ನು ಅಂಬೇಡ್ಕರ್ ಅವರ ಒಂದು ಸಂಘಟನೆಯ ಸಾಲುಗಳ ಮುಖಾಂತರ ಶುರು ಮಾಡಿದ್ದೇನೆ. ಬದುಕಲು ಸಂಘಟನೆಗೆ ಬರಬೇಡಿ, ಜನರ ಬದುಕನ್ನು ಬದಲಾಯಿಸಲು ಬನ್ನಿ. ಏಕೆಂದರೆ ಸಂಘಟನೆ ಉದ್ಯೋಗ ಅಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿ. ಒಬ್ಬ ಪ್ರೊಫೆಸರ್ ಆಗಿ ಮತ್ತು ಸೋಷಿಯಲ್ ಸೈನ್ಸ್ ಹೆಡ್ ಆಗಿ ಮತ್ತು ವಿಜಯನಗರ ಜಿಲ್ಲೆಯ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕಂಪೈಲ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕಂತಹ ಅವರಿಗೆ ಹೊಣೆಗಾರಿಕೆ ಸಲ್ಲಿಸಿರೋದ್ರಿಂದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಯ ಬಗ್ಗೆ ಅಪಾರವಾಗಿರ್ತಕ್ಕಂತಹ ನಾಡಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾವಲಿ ಶಿವಪ್ಪ ನಾಯ್ಕ, ಕಾಟೇರ ಹಾಲೇಶ್, ಮಾಜಿ ತಾಲೂಕು ಪಂಚಾಯತ್ ಸಾಲುಮನಿ ರಾಘವೇಂದ್ರ, ದೇವರಮನಿ ಉಪಾಧ್ಯಕ್ಷೆ ಎಂ ವಿಶಾಲಾಕ್ಷಿ ರಾಜಣ್ಣ, ಮಹೇಶ್, ಡಿಬಿ ಚಿತ್ತಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಸುನಿಲ್ ಗೌಡ, ಬಿಇಒ ಮೈಲೇಶ್ ಬೇವೂರು, ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಸುನಿಲ್ ಗೌಡ, ಬಿಇಒ ಮೈಲೇಶ್ ಬೇವೂರು, ಬಿಸಿಯೂಟ ಯೋಜನಾಧಿಕಾರಿ ಎಚ್ ಆಂಜನೇಯ, ಸಮಾಜ ಕಲ್ಯಾಣ ಇಲಾಖೆ ಫಕ್ಕೀರಪ್ಪ, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಜಿಲಾನ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.
ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.